ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಉದ್ಯೋಗದಲ್ಲಿ ಸಮಸ್ಯೆ ಇದೆ ನೋಡಿ. ಉದ್ಯೋಗದ ಸಮಸ್ಯೆ ಬೇರೆ, ಉದ್ಯೋಗದಲ್ಲಿ ಸಮಸ್ಯೆ ಬೇರೆ. ಅಂದರೆ ನಾವು ಆಲ್ರೆಡಿ ಎಲ್ಲಾದರೂ ಒಂದು ಕಡೆ ಕೆಲಸ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ, ಯಾರದೇ ಅಂಡರಲ್ಲಿ ಇರ್ಬೋದು. ಒಟ್ಟಿನಲ್ಲಿ ನಾವೆಲ್ಲಾದರೂ ಒಂದು ಕಡೆ ಕೆಲಸ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ, ಉದ್ಯೋಗ ಇತ್ಯಾದಿಗಳನ್ನ ಮಾಡ್ತಾ ಇರ್ತೀವಿ. ಅಲ್ಲಿ ಸಮಸ್ಯೆ, ಅಲ್ಲಿ ಇರುವಂಥ ವ್ಯಕ್ತಿಗಳಿಂದ ಸಮಸ್ಯೆ ಆಗ್ತಾ ಇರ್ಬೋದು, ಜೊತೆಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಂದ ಸಮಸ್ಯೆ ಆಗ್ಬೋದು, ಮೇಲಧಿಕಾರಿಗಳಿಂದ ಸಮಸ್ಯೆ ಆಗ್ತಾ ಇರ್ಬೋದು, ಇತ್ಯಾದಿ ಏನೇ ಇರಲಿ. ಆ ಉದ್ಯೋಗದಲ್ಲಿರುವಂಥ ಸಮಸ್ಯೆಯಿಂದ ಬಳಲ್ತಿರೋರು ಏನು ಮಾಡಬೇಕಂದ್ರೆ, ಪ್ರತಿ ಗುರುವಾರ 7 ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ದಾನದ ರೂಪದಲ್ಲಿ ಕೊಡಬೇಕಾಗುತ್ತೆ. 7 ಬಾಳೆಹಣ್ಣನ್ನು ದೇವಸ್ಥಾನದಲ್ಲಿ ದಾನದ ರೂಪದಲ್ಲಿ ಕೊಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅವರು ಅಂದಿನ ದಿನ ಬಾಳೆಹಣ್ಣನ್ನು ಸ್ವೀಕರಿಸುವ ಹಾಗಿಲ್ಲ. ಪ್ರಸಾದವಾಗಿ ವಾಪಸ್ ತಗೊಂಡು ನಾನು ಸೇವಿಸದೆ ಇಲ್ಲ, ಎಲ್ಲೇ ಬಾಳೆಹಣ್ಣು ತಿಂದೆ ಅವತ್ತಿನ ದಿವಸ ಬಾಳೆಹಣ್ಣು ತಿನ್ನಂಗಿಲ್ಲ, ಹೊರಗಡೆ ತಿನ್ನಂಗಿಲ್ಲ. ಈ 7 ಬಾಳೆಹಣ್ಣಲ್ಲಿ ಯಾವುದೇ ಬಾಳೆಹಣ್ಣು ಸೇವಿಸಂಗಿಲ್ಲ, ಹೊರಗಡೆನೂ ಸೇವಿಸಂಗಿಲ್ಲ. ಈ ಒಂದು ಬಾಳೆಹಣ್ಣನ್ನು ಯಾವ ದೇವಸ್ಥಾನಕ್ಕೆ ಕೊಡಬೇಕು ಅಂತ ಹೇಳಿದ್ರೆ, ವಿಷ್ಣುವಿನ ಅವತಾರ ಇರುವಂಥ, ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ದೇವಸ್ಥಾನಗಳಿಗೆ ಕೊಡಿ. ಯಾವುದೇ ದೇವಸ್ಥಾನ, ಅದು ಕೃಷ್ಣ ಆಗಿರ್ಬೋದು, ನರಸಿಂಹಸ್ವಾಮಿ ಆಗಿರ್ಬೋದು, ರಾಮ ಆಗಿರ್ಬೋದು, ನೀವು ವಿಷ್ಣುವಿನ ಅವತಾರವಿರುವಂಥ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟಂಥ ಯಾವುದೇ ದೇವಸ್ಥಾನಗಳಿಗೆ ಈ ಬಾಳೆಹಣ್ಣನ್ನು ನೀವು ದಾನ ಮಾಡ್ಬೋದು. ಇವಾಗಿರುವಂಥ ಪ್ರಶ್ನೆ ಏನು ಹೇಳಿ, ಎಷ್ಟು ದಿನ ಮಾಡಬೇಕು ಅಂತ. ನಿಮ್ಮ ಉದ್ಯೋಗದಲ್ಲಿರುವಂಥ ಸಮಸ್ಯೆಗಳು ತೀರುವವರೆಗೂ ಪ್ರತಿ ಗುರುವಾರ, ಪ್ರತಿದಿನ ಮಾಡಬಾರ್ದು, ಪ್ರತಿ ಗುರುವಾರ ಬೆಳಗಿನ ಹೊತ್ತಲ್ಲಿ ಮಾಡಬೇಕು. ಅಂದರೆ ಬೆಳಿಗ್ಗೆ ಸುಮಾರು ಒಂದು 10 ಗಂಟೆ ಒಳಗಾಗಿ ಈ ಪರಿಹಾರ ಮಾಡಿ. ಮಧ್ಯಾಹ್ನ ಅಥವಾ ಸಂಜೆ ಮಾಡದೆ ಆಗಲ್ಲ. ಈ ಪರಿಹಾರವನ್ನು ಮಾಡೋಕ್ಕೆ ಹೋಗ್ಬೇಡಿ. ಬೆಳಿಗ್ಗೆ 10 ಗಂಟೆ ಒಳಗಾಗಿ ಪ್ರತಿ ಗುರುವಾರ ಮಾಡ್ತಾ ಬನ್ನಿ. ಉದ್ಯೋಗದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ, ನಿಮ್ಮ ಉದ್ಯೋಗದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಯಾವುದೇ ಉದ್ಯೋಗ ಇರಲಿ, ಇಂಥದ್ದೇ ಉದ್ಯೋಗದವ್ರು ಮಾಡಬೇಕಂದ್ರೆ ಇಲ್ಲ, ಯಾವುದೇ ಉದ್ಯೋಗದಲ್ಲಿರಲಿ ಆ ಸಮಸ್ಯೆಗಳು ಪರಿಪೂರ್ಣವಾಗಿ ಪರಿಹಾರ ಆಗುತ್ತೆ. ಅಲ್ಲಿವರೆಗೂ ಈ ಪರಿಹಾರ ಕ್ರಿಯೆಯನ್ನು ಹೀಗೆ ಮುಂದುವರಿಸಿ. ಇದೇ ರೀತಿಯಾದಂಥ ಸರಳವಾದಂಥ ಪರಿಹಾರದ ವಿಡಿಯೋವನ್ನು ತಗೊಂಡು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.